ಈಗ ಪೇನ್ಲೆಸ್ ಡೆಲಿವರಿ ಏನಾದರೂ ಯಾರಾದರೂ ಆಪ್ಟ್ ಮಾಡ್ಕೊಂಡು ಬಂದರು ಅಂದ್ಕೊಳ್ಳಿ, ಅವ್ರದ್ದು ಅದರಲ್ಲೇ ನಾರ್ಮಲ್ ಡೆಲಿವರಿ ಆಗುತ್ತಾ ಅಥವಾ ಆ ಒಂದು ಕೇಸಲ್ಲೂ ಕೂಡ ಸಿಸೇರಿಯನ್ಗೆ ಹೋಗುವಂಥ ಕೇಸಸ್ ಬರುತ್ತಾ? ನಾನು ನನ್ನ ಪೇಷಂಟ್ಸಿಗೆ ಅಥವಾ ನನ್ನ ಗರ್ಭಿಣಿ ತಾಯಂದರಿಗೆ ಹೇಳೋದೇನಂತಂದರೆ, ಪೇನ್ಲೆಸ್ ಎಪಿಡ್ಯೂರಲ್ ಪ್ರೊಸೀಜರ್ ಇದು ಪೇನನ್ನು ಹೋಗಿಸುವಂಥ ಒಂದು ವಿಧಾನ, ಅಂದರೆ ಪೇನ್ ಕಡಿಮೆ ಮಾಡೋ ಅಥವಾ ಪೇನ್ ಶಮನ ಮಾಡುವಂಥ ಒಂದು ವಿಧಾನ. ಬೆನ್ನು ಸ್ಟಾರ್ಟ್ ಆಗಿಬಿಡುತ್ತೆ ಆ ಇಂಜೆಕ್ಷನಿಂದ ಅನ್ನೋದು, ಅಥವಾ ಬೆನ್ನು ಹುರಿ ಲಂಬಾರ್ ಲಾಡೋಸಿಸ್ ಅಂತ ಆಗುತ್ತೆ. ಅಂದರೆ ಲಂಬಾರ್ ಪೋರ್ಷನ್ ಆಫ್ ದ ಸ್ಪೈನಲ್ ವರ್ಟಿಬ್ರಲ್ ಕಾಲಮ್ ಗೋಸ್ ಇಟ್ ಗೆಟ್ಸ್ ಮುಂದೆ ಬೆಂಡ್ ಆಗುತ್ತೆ ಈ ಥರ, ಬಿಕಾಸ್ ಆಫ್ ಗ್ರೋಯಿಂಗ್ ಯುಟ್ರಸ್ ಅಬ್ಡಮನ್ ಗರ್ತ್ ಹೆಚ್ಚಾಗ್ತಿರೋದ್ರಿಂದ ಆ ವೇಟಿಗೋಸ್ಕರ ಅದು ಲಿಗಮೆಂಟ್ಸ್ ಎಲ್ಲ ಫುಲ್ ಆಗಿ ಮುಂದೆ ಬರುತ್ತೆ. ಆಮೇಲೆ ಯೂಶಲಿ ಇದನ್ನು ಅವಾಯ್ಡ್ ಮಾಡಬೇಕಂದ್ರೆ ಪೋಸ್ಟ್ ಡೆಲಿವರಿ ಅಲ್ಲಿನೂ ಮಸಲ್ಸು ಮತ್ತು ಲಿಗಮೆಂಟ್ಸು ಟಿಶ್ಯೂಸ್ ಇರುತ್ತೆ, ಇಲ್ಲಿನೂ ಮಸಲ್ಸ್ ಲಿಗಮೆಂಟ್ ಟಿಶ್ಯೂಸ್ ಇರುತ್ತೆ. ಆ ಇಂಜೆಕ್ಷನ್ ಟ್ರ್ಯಾಕ್ಟ್ ಮಾಡಿದ ಟ್ರ್ಯಾಕ್ಟು ಯೂಶಲಿ ಅದು ಪಿಯರ್ಸ್ ಮಾಡ್ಕೊಂಡು ಹೋಗಿರುತ್ತಲ್ಲ, ಅದು ಹೀಲ್ ಆಗೋಕ್ಕೆ ಯೂಶಲಿ 48 hours ಆರ್ 7 days ಹೀಲ್ ಆಗಬೇಕದು. ಒಂದ್ಸತಿ ಹೀಲ್ ಆದಮೇಲೆ ಪೇನ್ ಗೀನ್ ಆ ಥರ ಏನು ಇರಬಾರ್ದು. ಆ ಥರ ಇದೆ ಅಂತಂದರೆ ಏನಾದ್ರು ಒಂದು ಪ್ರಾಬ್ಲಮ್ ಇದೆ, ಅಲ್ಲಿ ಏನಾದರೂ ಒಂದು ಹೆಮಟೋಮ್ ಆಗಿದೆ, ಇನ್ಫೆಕ್ಷನ್ ಆಗಿದೆ. ಎಲ್ಲ ಈಗ ನಾರ್ಮಲ್ ಡೆಲಿವರಿ ಅನ್ನೋದನ್ನು ಹೊರತಾಗಿ ಸಿಸೇರಿಯನ್ ಕಡೆಗೆ ಜಾಸ್ತಿ ಮುಖ ಮಾಡ್ತಾ ಇದ್ದಾರೆ. ಸೊ ಇದು ಜಾಸ್ತಿ ಹಾಸ್ಪಿಟಲ್ಗಳು ಆಫರ್ ಮಾಡ್ತಾ ಇದೆಯಾ? ಯೂಶಲಿ ಡೆಲಿವರಿ ಎಕ್ಸ್ಪೆಕ್ಟೆಡ್ ಟೈಮನ್ನು ಜಾಸ್ತಿ ಇದೆ, ಅರ್ಧ ಗಂಟೆಲಿ ಆಗಲ್ಲ ಅಥವಾ 1 ಗಂಟೆಲಿ ಆಗಲ್ಲ, ಅಥವಾ ವೇಟ್ ಮಾಡ್ತಿರ್ಬೇಕಾದ್ರೆ ಮಗುವಿನ ಎದೆಬಡಿತ ಹೆಚ್ಚು ಕಡಿಮೆ ಆಗುತ್ತೆ, ಅಥವಾ ಮಗುವಿನ ಎದೆಬಡಿತ ಭಾಳ ಕಡಿಮೆ ಆಗುತ್ತೆ. ಯೂಶಲಿ ನಾವು CTG ಅಂತ ಮಾಡ್ತೀವಿ, ಕಾರ್ಡಿಯೋಟೋಕೋಗ್ರಾಮ್, NST ಅಂತ ಮಾಡ್ತಿರ್ತೀವಿ. ಕಂಟಿನ್ಯೂಸ್ ಆಗಿ ಮಗುವಿನ ಎದೆಬಡಿತನ ನಾವು ಪರೀಕ್ಷಿಸ್ತಿರ್ತೀವಿ. ಅಂದರೆ ಅದು ಯಾವ ಥರ ಇದೆ, ಮಗುವಿನ ಆರೋಗ್ಯ ಸ್ಥಿತಿ ಅಥವಾ ಅದರ ಪರಿಸ್ಥಿತಿಯನ್ನು ಹೇಳ್ತಾ ಇರುತ್ತೆ ಡೆಲಿವರಿ ಟೈಮಲ್ಲಿ. ಸೊ ಹಾಗಾದರೆ ಪೇನ್ಲೆಸ್ ಏನಾದರೂ ಅವರು ಡೆಲಿವರಿ ಆಪ್ಟ್ ಮಾಡಿಕೊಂಡ್ರೆ ಆಗ ಅವರಿಗೆ ಫ್ಯೂಚರಲ್ಲಿ ಏನಾದರೂ ಸಮಸ್ಯೆ ಬರುತ್ತೆ ಅನ್ನುವಂಥ ಡೌಟ್ ಇರುತ್ತಲ್ಲ? ಇಲ್ಲ, ಯಾವುದೇ ಥರದ ಸಮಸ್ಯೆಗಳು ಬರಲ್ಲ ಇದರಿಂದ. ಸ್ಪೆಸಿಫಿಕ್ ಆಗಿ ಪೇನ್ಲೆಸ್ ಡೆಲಿವರಿಯಿಂದ ಯಾವುದೇ ಥರದ ಸಮಸ್ಯೆಗಳು ಬರಲ್ಲ. ನಾರ್ಮಲ್ ಡೆಲಿವರಿ ನ್ಯಾಚುರಲ್ ಬರ್ತ್ ಯಾವ ಥರ ಇರುತ್ತೋ ಅದೇ ಥರನೇ ಇದು ನ್ಯಾಚುರಲ್ ಬರ್ತ್ ಇದು, ಬಟ್ ವಿತೌಟ್ ಪೇನ್ ಅಷ್ಟೇ.